ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದಿ ಜಿ ಕೆ ಸ್ಮಾರ್ಟ್ ಸರ್ಕಲ್ ಯೂಟ್ಯೂಬ್ ಚಾನಲ್. ಈಗ ನಾವು ಆಗಸ್ಟ್ 16, 2025ನೇ ಸಾಲಿನ ಪ್ರಮುಖ ಪ್ರಚಲಿತ ಘಟನೆಗಳನ್ನು ಕುರಿತು ಚರ್ಚೆ ಮಾಡೋಣ. ನಿಮಗೆಲ್ಲ ಗೊತ್ತಿರಲಿ, ಪ್ರತಿದಿನ ನಾನು ಕನ್ನಡದ ಪ್ರಜಾವಾಣಿ ಸೇರಿದಂತೆ ಕನ್ನಡದ ಇತರ ಎಲ್ಲ ನ್ಯೂಸ್ ಪೇಪರ್ಗಳು, ಇಂಗ್ಲೀಷ್ನ ದಿ ಹಿಂದೂ ಮತ್ತು ಇಂಗ್ಲೀಷ್ನ ಇತರ ಎಲ್ಲ ನ್ಯೂಸ್ ಪೇಪರ್ಗಳ ಜೊತೆಗೆ ಕೇಂದ್ರ ಸರ್ಕಾರ ಪ್ರತಿದಿನ ಅಪ್ಡೇಟ್ ಮಾಡ್ತಕ್ಕಂಥ PIB ನ್ಯೂಸ್ ಪೇಪರ್ಗಳ ಪ್ರಮುಖ ಪ್ರಚಲಿತ ಘಟನೆಗಳನ್ನು ನಿಮ್ಮ ಮುಂದೆ ತರ್ತಾ ಇರ್ತೀನಿ. ಹಾಗಾದರೆ ಇವತ್ತಿನ ಕ್ವಶ್ಚನ್ ನಂಬರ್ 1 ಏನಿದೆ ಅಂತ ನೋಡೋಣ ಬನ್ನಿ. ಗಮನಿಸಿ, ಒಂದನೇ ಕ್ವಶನ್. ಪ್ರತಿ ವರ್ಷ ನಾವು ಆಗಸ್ಟ್ 13ರಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿಶ್ವ ಅಂಗದಾನ ದಿನವನ್ನಾಗಿ ಆಚರಣೆ ಮಾಡಲಾಗುತ್ತದೆ. ಹಾಗಾದರೆ 2025ರ ವಿಶ್ವ ಅಂಗದಾನ ದಿನದ ಥೀಮ್ ಏನು? ನೋಡಿ, ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ನಂಬರ್ 2 ಅಂದರೆ ಆನ್ಸರಿಂಗ್ ದ ಕಾಲ್ ಎಂಬುದು ಈ ವರ್ಷದ ಥೀಮ್ ಆಗಿದೆ. ಸೊ ಈ ಥೀಮ್ ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ ಎಕ್ಸಾಮ್ಗೆ. ಗಮನಿಸಬಹುದು, ವರ್ಲ್ಡ್ ಆರ್ಗನ್ ಡೊನೇಷನ್ ಡೇ 2025. ಸೊ ಇಲ್ಲಿ ಅಂಗಾಂಗ ದಾನದ ಬಗ್ಗೆ ಅರಿವು ಮೂಡಿಸಲು ಮತ್ತು ಅಂಗಾಂಗ ದಾನಕ್ಕೆ ಪ್ರತಿಯೊಬ್ಬ ವ್ಯಕ್ತಿಯನ್ನು ಉತ್ತೇಜಿಸುವ ಸಲುವಾಗಿ ಭಾರತದಲ್ಲಿ ಪ್ರತಿ ವರ್ಷ ಆಗಸ್ಟ್ 13ರಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿಶ್ವ ಅಂಗದಾನ ದಿನವನ್ನಾಗಿ ಆಚರಣೆ ಮಾಡುತ್ತಿವೆ. ಈ ವರ್ಷದ ಥೀಮ್ ನೋಡಿ, ಕರೆಗೆ ಉತ್ತರಿಸುವುದು ಅಂದರೆ ಆನ್ಸರಿಂಗ್ ದ ಕಾಲ್ ಎಂಬುದು ಈ ವರ್ಷದ ಥೀಮ್ ಆಗಿದೆ. 1954ರಲ್ಲಿ ರೊನಾಲ್ಡ್ ಲಿ ಎರಿಕ್ ತನ್ನ ಅವಳಿ ಸಹೋದರರಿಗೆ ತನ್ನ ಮೂತ್ರಪಿಂಡವನ್ನು ದಾನ ಮಾಡಿದ ಮೊಟ್ಟ ಮೊದಲ ವ್ಯಕ್ತಿ ಯಾರು? ರೊನಾಲ್ಡ್ ಲಿ ಎರಿಕ್ ಅಂತಕ್ಕಂಥವರು. ಸೊ ಇದು ಮೊಟ್ಟ ಮೊದಲ ಯಶಸ್ವಿ ಅಂಗಾಂಗ ಕಸಿ ಮಾಡಿದಂತಹ ಒಂದು ದಿನವಾಗಿತ್ತು. ಡಾಕ್ಟರ್ ಜೋಸೆಫ್ ಮುದ್ರೆ ಈ ಪರಿವರ್ತನಾಶೀಲ ಮೂತ್ರಪಿಂಡ ಕಸಿ ಶಸ್ತ್ರಚಿಕಿತ್ಸೆಯನ್ನು ಮಾಡಿದವರು. ನಂತರ ಅಂಗಾಂಗ ಕಸಿಯಲ್ಲಿನ ಪ್ರಗತಿಗಾಗಿ 1990ರಲ್ಲಿ ಶರೀರಶಾಸ್ತ್ರ ಮತ್ತು ವೈದ್ಯಕೀಯ ವಿಭಾಗದಲ್ಲಿ ಇವರು ನೊಬೆಲ್ ಪ್ರಶಸ್ತಿಯನ್ನು ಕೂಡ ಪಡೀತಾರೆ. ಇದನ್ನು ನೆನ್ಪಿಟ್ಕೋಬೇಕು, ಯಾರು? ಡಾಕ್ಟರ್ ಜೋಸೆಫ್ ಮುದ್ರೆ. ಸೊ ನೋಡಿ, ಇವರಿಗೆ ಶರೀರಶಾಸ್ತ್ರ ವೈದ್ಯಕೀಯದಲ್ಲಿ ನೊಬೆಲ್ ಪ್ರಶಸ್ತಿಯನ್ನು 1990ರಲ್ಲಿ ನೀಡಲಾಗುತ್ತದೆ. ಕಾರಣ, ಸೊ ಇವರು ಮೂತ್ರಪಿಂಡ ಕಸಿ ಶಸ್ತ್ರಚಿಕಿತ್ಸೆಯ ಯಶಸ್ವಿಗಾಗಿ. ಇದು ನೆನಪಿಟ್ಕೋಬೇಕು ಇದನ್ನು. ಓಕೆ, ಇನ್ನು ಭಾರತದಲ್ಲೇ ರಾಷ್ಟ್ರೀಯ ಅಂಗಾಂಗ ಮತ್ತು ಅಂಗಾಂಶ ಕಸಿ ಸಂಸ್ಥೆ ಅಂದರೆ ನಾಟೋ ಆರಂಭಿಸಿದ ರಾಷ್ಟ್ರೀಯ ಅಂಗಾಂಗ ದಿನವನ್ನು ನವೆಂಬರ್ 27ರಂದು 2010ರಿಂದ 2022ರವರೆಗೆ ಆಚರಿಸಲಾಯಿತು. ನಂತರ 2023ರಲ್ಲಿ ಭಾರತವು ತನ್ನ ಅಂಗಾಂಗ ದಾನ ದಿನವನ್ನು ಆಗಸ್ಟ್ 3ಕ್ಕೆ ಬದಲಾಯಿಸಿತು. 1994ರಲ್ಲಿ ಭಾರತದ ಮೊದಲ ಯಶಸ್ವಿ ಮೃತದಾನಿ ಹೃದಯ ಕಸಿ ನೆನಪಿಗಾಗಿ ನಾವು ಆಗಸ್ಟ್ 3ರಂದು ಭಾರತದಲ್ಲಿ ರಾಷ್ಟ್ರೀಯ ಅಂಗಾಂಗ ದಾನ ದಿನವನ್ನಾಗಿ ಆಚರಣೆ ಮಾಡ್ತೀವಿ ಎಂಬುದನ್ನು ಗಮನಿಸಬೇಕು. ಸೊ ಇಷ್ಟು ಮಾಹಿತಿ ಒಂದನೇ ಕ್ವಶನಿಗೆ ಸಂಬಂಧಪಟ್ಟಂತೆ ನೆನಪಿರಲಿ, ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಎರಡನೇ ಕ್ವಶನ್ ನೋಡಿ, ಇತ್ತೀಚೆಗೆ ಕೆಳಗಿನ ಯಾವ ದೇಶದ ಕರಾವಳಿಗೆ ಟೈಫೂನ್ ಪೋಡುಲ್ ಚಂಡಮಾರುತ ಅಪ್ಪಳಿಸಿದೆ? ನೋಡಿ, ಟೈಫೂನ್ ಪೋಡುಲ್ ಸೊ ಥೈವಾನ್ ಕರಾವಳಿಗೆ ಅಪ್ಪಳಿಸಿರತಕ್ಕಂಥದ್ದು. ಸೊ ಆ ಕಾರಣಕ್ಕಾಗಿ ನ್ಯೂಸಲ್ಲಿತ್ತು. ಗಂಟೆಗೆ 191 ಕಿಲೋಮೀಟರ್ ವೇಗದಲ್ಲಿ ಗಾಳಿಯೊಂದಿಗೆ ಬೀಸಿ ಟೈಫೂನ್ ಪೋಡುಲ್ ದಕ್ಷಿಣ ತೈವಾನಿಗೆ ಸಮೀಪಿಸುತ್ತದೆ. ಸೊ ಆ ಕಾರಣಕ್ಕಾಗಿ ಸುದ್ದಿಯಲ್ಲಿತ್ತು. ಹಾಗಾದರೆ ಈ ಚಂಡಮಾರುತದ ಬಗ್ಗೆ ಅಥವಾ ಟೈಫೋನ್ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತಿಳ್ಕೊಳ್ಳೋಣ. ನೋಡಿ, ಟೈಫೋನ್ ಎಂಬುದು ಉಷ್ಣವಲಯದ ಚಂಡಮಾರುತಗಳು, ಮುಖ್ಯವಾಗಿ ಬೆಚ್ಚಗಿನ ಸಾಗರ ನೀರಿನ ಮೇಲೆ ರೂಪುಗೊಳ್ಳುವ ಪ್ರಬಲವಾದ ಚಂಡಮಾರುತ ವ್ಯವಸ್ಥೆ. ನೋಡಿ, ಇವು ಉಷ್ಣವಲಯದ ಚಂಡಮಾರುತಗಳು ಏನಿದ್ದಾವೆ, ಬೆಚ್ಚಗಿನ ಸಾಗರ ನೀರಿನ ಮೇಲೆ ರೂಪುಗೊಳ್ಳುವಂತಹ ಒಂದು ಚಂಡಮಾರುತ ವ್ಯವಸ್ಥೆ. ಪ್ರಪಂಚದಾದ್ಯಂತ ಅವುಗಳ ಸ್ಥಳವನ್ನು ಅವಲಂಬಿಸಿ ವಿವಿಧ ಹೆಸರುಗಳನ್ನು ಹೊಂದಿವೆ. ಅಂದರೆ ಉಷ್ಣವಲಯದ ಚಂಡಮಾರುತಗಳು, ಜಸ್ಟ್ ಚಂಡಮಾರುತಗಳು ಮತ್ತು ಟೈಫೋನ್ಗಳು. ಸೊ ಈ 3 ವಿಧದಲ್ಲಿ ನಾವು ಚಂಡಮಾರುತಗಳನ್ನು ಅಳತೆ ಮಾಡ್ತೀವಿ. ಅದರಲ್ಲಿ ಟೈಫೋನ್ಗಳು ಉಷ್ಣವಲಯದ ಚಂಡಮಾರುತಗಳನ್ನು ದಿನಾಂಕ ರೇಖೆಯ ಪಶ್ಚಿಮಕ್ಕೆ ವಾಯುವ್ಯ ಪೆಸಿಫಿಕ್ ಮಹಾಸಾಗರದಲ್ಲಿ ಸೊ ಇವುಗಳು ಹುಟ್ಟುತ್ತವೆ. ಟೈಫೋನ್ ಎಂಬ ಪದವು ದೊಡ್ಡ ಗಾಳಿ ಎಂಬ ಅರ್ಥವನ್ನು ಹೊಂದಿರುವ ಚೀನಿ ಟೈಫಂಗ್ನಿಂದ ಹುಟ್ಟಿಕೊಂಡಿದೆ. ಓಕೆ, ಟೈಫೋನ್ ಮುಖ್ಯವಾಗಿ ಇದು ಉಷ್ಣವಲಯದ ಚಂಡಮಾರುತಗಳನ್ನು ದಿನಾಂಕ ರೇಖೆಯ ಪಶ್ಚಿಮಕ್ಕೆ ವಾಯುವ್ಯ ಪೆಸಿಫಿಕ್ ಮಹಾಸಾಗರದಲ್ಲಿ ಹುಟ್ಕೊಳ್ಳುತ್ತವೆ ಟೈಫೋನ್ಗಳು. ಸೊ ಇದು ನಿಮಗೆ ನೆನಪಿರಬೇಕು. ಸೊ ಇಷ್ಟು ಮಾಹಿತಿ ನೆನಪಿರಲಿ. ನೆಕ್ಸ್ಟ್ 3ನೇ ಕ್ವಶನ್ ನೋಡೋಣ. ಅಕ್ಟೋಬರ್ 2025ರಿಂದ UPSC ಏನಿದೆ
ತನ್ನ 100 ವರ್ಷಗಳ ಮೆರಿಟ್ ಆಧಾರಿತ ನಾಗರಿಕ ಸೇವಾ ನೇಮಕಾತಿಯನ್ನು ಆಚರಿಸ್ತಾ ಇದೆ. ಹಾಗಾದರೆ ಯು ಪಿ ಎಸ್ ಸಿಯ ಮೊಟ್ಟ ಮೊದಲ ಅಧ್ಯಕ್ಷರಾಗಿ ಕೆಳಗಿನ ಯಾರು ಸೇವೆ ಸಲ್ಲಿಸಿದ್ದಾರೆ? ಸರಿಯಾದಂಥ ಉತ್ತರ ಸರ್ ರಾಸ್ ಬಾರ್ಕರ್ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ಗಮನಿಸಬಹುದು, ಅಕ್ಟೋಬರ್ 2025ರಿಂದ ಯು ಪಿ ಎಸ್ ಸಿ ಏನಿದೆ, ಸೊ 100 ವರ್ಷಗಳ ನಾಗರಿಕ ಸೇವಾ ನೇಮಕಾತಿಯನ್ನು ಆಚರಿಸ್ತಾ ಇದೆ. ನೋಡಿ, 100 ವರ್ಷಗಳಲ್ಲಿ ಇದು ನೇಮಕಾತಿಯನ್ನು ಮಾಡಿಕೊಳ್ತಾ ಇದೆ. ಅಂದರೆ ಯು ಪಿ ಎಸ್ ಸಿ ನೇಮಕ ಮಾಡ್ಕೊಳ್ತಾ ಹೋಗಿ ಈಗ 100ನೇ ವರ್ಷವನ್ನು ಕಂಪ್ಲೀಟ್ ಮಾಡಿದೆ ಅಕ್ಟೋಬರ್ ವೇಳೆಗೆ. ಸೊ ಅವಾಗೆ ಆ ಕಾರಣಕ್ಕಾಗಿ ತುಂಬಾ ಸುದ್ದಿಯಲ್ಲಿದೆ. ಈ ಪಾಯಿಂಟ್ ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ. 1926ರಲ್ಲಿ ಯು ಪಿ ಎಸ್ ಸಿಯನ್ನು ಸ್ಥಾಪನೆ ಮಾಡಲಾಗುತ್ತದೆ. ಈ ಎಲ್ಲ ಡೀಟೇಲ್ಸನ್ನು ನೋಡೋಣ. ಅಕ್ಟೋಬರ್ 2025ರಿಂದ ಯು ಪಿ ಎಸ್ ಸಿ 100 ವರ್ಷಗಳ ಮೆರಿಟ್ ಆಧಾರಿತ ನಾಗರಿಕ ಸೇವಾ ನೇಮಕಾತಿಯನ್ನು ಆಚರಿಸ್ತಿದೆ. ಯಾಕಂದರೆ ಯು ಪಿ ಎಸ್ ಸಿ ತನ್ನ ಶತಮಾನೋತ್ಸವ ವರ್ಷವನ್ನು ಅಕ್ಟೋಬರ್ 1, 2025ರಿಂದ ಅಕ್ಟೋಬರ್ 1, 2026ರವರೆಗೆ ಆಚರಿಸಲಿದೆ. ನೋಡಿ, ಈ ಡೇಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅಕ್ಟೋಬರ್ 1, 2025ರಿಂದ ಅಕ್ಟೋಬರ್ 1, 2026ರವರೆಗೆ ಯು ಪಿ ಎಸ್ ಸಿ ಏನಿದೆ ತನ್ನ ಶತಮಾನೋತ್ಸವ ದಿನವನ್ನು ಆಚರಣೆ ಮಾಡ್ತಾ ಇದೆ. ಈ ಅವಧಿಯಲ್ಲೇ ಭಾರತದ ನಾಗರಿಕ ಸೇವೆಗಳಿಗೆ ಪಾರದರ್ಶಕ ಅರ್ಹತೆ ಆಧಾರಿತ ನೇಮಕಾತಿಯ 100 ವರ್ಷಗಳನ್ನು ಇದು ಪೂರೈಸಿದೆ. ಆ ಕಾರಣಕ್ಕಾಗಿ ಆಚರಿಸ್ತಾ ಇದೆ. ಲೀ ಆಯೋಗ ಗಮನಿಸಬಹುದು, 1924ರಲ್ಲಿ ಜಾರಿಗೆ ಬರುತ್ತೆ. ಭಾರತ ಸರ್ಕಾರ ಕಾಯ್ದೆ 1919. ಈ ಎರಡೂ ಕಾಯ್ದೆಯ ನಂತರ ಯು ಪಿ ಎಸ್ ಸಿಯನ್ನು ಅಕ್ಟೋಬರ್ 1, 1926ರಂದು ಸ್ಥಾಪಿಸಲಾಯಿತು. ನೋಡಿ, ಯು ಪಿ ಎಸ್ ಸಿಯನ್ನು ಅಕ್ಟೋಬರ್ 1, 1926ರಂದು ಲೀ ಆಯೋಗ ಭಾರತ ಸರ್ಕಾರ ಕಾಯ್ದೆ 1919ರ ನಂತರ ಸ್ಥಾಪನೆ ಮಾಡಲಾಗುತ್ತದೆ. ಆ ಕಾರಣಕ್ಕಾಗಿ ಅಕ್ಟೋಬರ್ 1, 2025ರಿಂದ ಅಕ್ಟೋಬರ್ 1, 2026ರವರೆಗೆ ಯು ಪಿ ಎಸ್ ಸಿಯು ತನ್ನ ಶತಮಾನೋತ್ಸವ ದಿನವನ್ನಾಗಿ ಆಚರಣೆ ಮಾಡುತ್ತದೆ. ನೆನಪಿರಬೇಕು, ಮೊಟ್ಟ ಮೊದಲ ಅಧ್ಯಕ್ಷರು ಸರ್ ರಾಸ್ ಬಾರ್ಕರ್. ಆರಂಭದಲ್ಲಿದು 4 ಸದಸ್ಯರು ಮತ್ತು ಒಬ್ಬ ಅಧ್ಯಕ್ಷರನ್ನು ಒಳಗೊಂಡಿತ್ತು. 1950ರಲ್ಲಿ ಕೇಂದ್ರ ಲೋಕಸೇವಾ ಆಯೋಗವು ಭಾರತದ ಸಂವಿಧಾನದೊಂದಿಗೆ ಅಸ್ತಿತ್ವಕ್ಕೆ ಬಂದಿತು. ಇದರ ಅಧಿಕಾರಗಳನ್ನು 315, 323ನೇ ವಿಧಿಗಳಲ್ಲಿ ವ್ಯಾಖ್ಯಾನಿಸಲಾಗಿದೆ. ನೋಡಿ, 315ರಿಂದ 323ನೇ ವಿಧಿಗಳಲ್ಲಿ ಯು ಪಿ ಎಸ್ ಸಿಯ ಅಧಿಕಾರಗಳನ್ನು ವ್ಯಾಖ್ಯಾನಿಸಲಾಗಿದೆ. ಸೊ ಇಷ್ಟು ಮಾಹಿತಿ ನೆನಪಿರಬೇಕು. ನೆಕ್ಸ್ಟ್ 4ನೇ ಕ್ವಶನ್ ನೋಡಿ. 2025ರ ಸ್ವಾತಂತ್ರ್ಯ ದಿನಾಚರಣೆಯಂದು ಎಷ್ಟು ಸಿಬ್ಬಂದಿಗಳಿಗೆ ಶೌರ್ಯ ಮತ್ತು ಸೇವಾ ಪದಕಗಳನ್ನು ನೀಡಿ ಗೌರವಿಸಲಾಯಿತು? 1090. ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ಈ ಕ್ವಶನ್. ಓಕೆ, 1090 ಶೌರ್ಯ ಮತ್ತು ಸೇವಾ ಪದಕಗಳನ್ನು ಸ್ವಾತಂತ್ರ್ಯ ದಿನಾಚರಣೆಯ ಸಂದರ್ಭದಲ್ಲಿ ನೀಡಿ ಸಿಬ್ಬಂದಿಗಳಿಗೆ ಗೌರವಿಸಲಾಗಿದೆ. 2025ರ ಸ್ವಾತಂತ್ರ್ಯ ದಿನಾಚರಣೆಯಂದು ಪೊಲೀಸ್, ಅಗ್ನಿಶಾಮಕ ದಳ, ಗೃಹ ರಕ್ಷಕ ದಳ, ನಾಗರಿಕ ರಕ್ಷಣೆ ಮತ್ತು ತಿದ್ದುಪಡಿ ಸೇವೆಗಳ ಒಟ್ಟು 1090 ಸಿಬ್ಬಂದಿಗೆ ಶೌರ್ಯ ಮತ್ತು ಸೇವಾ ಪದಕಗಳನ್ನು ನೀಡಲಾಗಿದೆ. ಅದರಲ್ಲಿ 233 ಸಿಬ್ಬಂದಿಗೆ ಶೌರ್ಯ ಪದಕ ನೀಡಲಾಗಿದೆ. 99 ಸಿಬ್ಬಂದಿಗಳಿಗೆ ರಾಷ್ಟ್ರಪತಿಗಳ ವಿಶಿಷ್ಟ ಸೇವೆಗಾಗಿ ಪದಕ, 758 ಸಿಬ್ಬಂದಿಗೆ ಅತ್ಯುತ್ತಮ ಸೇವೆಗಾಗಿ ಪದಕ ನೀಡಲಾಗಿದೆ. ಜೊತೆಗೆ ಆಪರೇಷನ್ ಸಿಂಧೂರು ಸಮಯದಲ್ಲಿ 16 ವೀರ ಸೀಮಾ ಪ್ರಹರಿಗಳು ತಮ್ಮ ಶೌರ್ಯಕ್ಕಾಗಿ ಶೌರ್ಯ ಪದಕಗಳನ್ನು ಪಡೆಯಲಿದ್ದಾರೆ ಎಂದು BSF ತಿಳಿಸಿದೆ. ಇದು 4ನೇ ಕ್ವಶನ್ನ ಸಂಪೂರ್ಣ ಮಾಹಿತಿ. ಇನ್ನು ನಾವು 5ನೇ ಕ್ವಶನ್ ನೋಡೋಣ. ಇತ್ತೀಚೆಗೆ ಕೇಂದ್ರ ಪಂಚಾಯತ್ ರಾಜ್ಯ ಸಚಿವಾಲಯ ಅಭಿವೃದ್ಧಿಪಡಿಸಿರ್ತಕ್ಕಂಥ ಸಭಾ ಸಾರ್ ಉಪಕ್ರಮದ ಉದ್ದೇಶವೇನು? ನೋಡಿ, ಸಭಾ ಸಾರ್ ಉಪಕ್ರಮದ ಉದ್ದೇಶ ಏನು? ಉದ್ದೇಶ ಹಾಗಾದರೆ ಸೊ ನೋಡಿ, ಇದರ ಪ್ರಮುಖ ಉದ್ದೇಶ ಆಪ್ಷನ್ ನಂಬರ್ 2 ಗಮನಿಸಬಹುದು. ಗ್ರಾಮ ಸಭಾ ಏನಿದಾವೆ, ಈ ಗ್ರಾಮ ಸಭಾ ಸಭೆಗಳಿಂದ ರಚನಾತ್ಮಕ ನಿಮಿಷಗಳನ್ನು ರಚಿಸಲು. ಸೊ ಆ ಏನು ಗ್ರಾಮ ಸಭೆ ಏನಿದೆ, ಗ್ರಾಮ ಸಭೆಗಳು ನಡೆಸ್ತಕ್ಕಂತಹ ಸಭೆಗಳು, ಆ ಸಭೆಗಳ ಎಷ್ಟು ನಿಮಿಷ ಇದೆ ಮತ್ತು ಅಲ್ಲಿ ಏನೇನು ಮಾಡ್ತಾರೆ ಅವನ್ನ ಲಿಪಿಗೆ ಕನ್ವರ್ಟ್ ಮಾಡುವ ಉದ್ದೇಶವನ್ನು ಈ ಸಭಾಸಾರ್ ಹೊಂದಿದೆ. ಸೊ ನೋಡಿ, ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ರಚನಾತ್ಮಕ ನಿಮಿಷಗಳನ್ನು ರಚನೆ ಮಾಡುವ ಉದ್ದೇಶ
ಮತ್ತು ಅವುಗಳನ್ನು ರಚನೆ ಮಾಡಿ ಅವುಗಳನ್ನು ಲಿಪಿಗೆ ಕನ್ವರ್ಟ್ ಮಾಡುತ್ತೆ ಗ್ರಾಮ ಸಭೆಯ ಮಾತುಗಳನ್ನು. ಸೊ ಈ ಎಲ್ಲ ಡೀಟೇಲ್ಸ್ ನೆನಪಿರಬೇಕು. ಪಂಚಾಯತ್ ರಾಜ್ ಸಚಿವಾಲಯ, ಗ್ರಾಮ ಸಭೆ ಅಥವಾ ಇತರ ಪಂಚಾಯತ್ ಸಭೆಗಳ ಆಡಿಯೋ ಮತ್ತು ವಿಡಿಯೋ ರೆಕಾರ್ಡಿಂಗ್ಗಳಿಂದ ರಚನಾತ್ಮಕ ಸಭೆಯ ನಿಮಿಷಗಳನ್ನು, ಅಂದರೆ ನೋಡಿ ಮಾಮ್ ಅಂತ ಕರೀತಾರೆ, ಮಿನಿಟ್ಸ್ ಆಫ್ ಮೀಟಿಂಗ್, ಇದು ಸ್ವಯಂಚಾಲಿತವಾಗಿ ಉತ್ಪಾದಿಸಲು ವಿನ್ಯಾಸಗೊಳಿಸಲಾದಂತಹ AI ಚಾಲಿತ ಸಭೆಯ ಸಾರಾಂಶ ಸಾಧನವಾದ ಸಬಸಾರ್ ಅನ್ನು ಪ್ರಾರಂಭಿಸಲು ಸಜ್ಜಾಗಿದೆ. ಓಕೆ, ಸಬಸಾರ್ ಎನ್ನುವುದು ಸಭೆಗಳ ವಿಡಿಯೋಗಳು ಮತ್ತು ಆಡಿಯೋ ರೆಕಾರ್ಡಿಂಗ್ಗಳಿಂದ ನಿಮಿಷಗಳನ್ನು ಸ್ವಯಂಚಾಲಿತವಾಗಿ ಲಿಪ್ಯಾಂತರ ಮಾಡಲು ಮತ್ತು ರಚಿಸಲು ಅಭಿವೃದ್ಧಿಪಡಿಸಲಾದ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಾಧನವಾಗಿದೆ. ನೋಡಿ, ಇದೊಂದು AI ಸಾಧನ ಎಂಬುದು ನೆನಪಿರಬೇಕು. ನೆಕ್ಸ್ಟ್ 6ನೇ ಕ್ವಶನ್ ನೋಡಿ. ಮೊಟ್ಟ ಮೊದಲ ಬಾರಿಗೆ ಖೇಲೋ ಇಂಡಿಯಾ ಜಲ ಕ್ರೀಡಾ ಉತ್ಸವ ಅಂದರೆ KIWSF ದ ಮ್ಯಾಸ್ಕಟ್ ಮತ್ತು ಲೋಗೋವನ್ನು ಆಗಸ್ಟ್ 14, 2025ರಂದು ಶ್ರೀನಗರದಲ್ಲಿ ಅನಾವರಣಗೊಳಿಸಲಾಗಿದೆ. ಹಾಗಾದರೆ 2025ರ ಖೇಲೋ ಇಂಡಿಯಾ ಜಲ ಕ್ರೀಡಾ ಉತ್ಸವದ ಮ್ಯಾಸ್ಕಟ್ನ ಹೆಸರೇನು? ನೋಡಿ, ಇದನ್ನು ಕೇಂದ್ರ ಸಚಿವರು ಅನಾವರಣಗೊಳಿಸಿದ್ದಾರೆ. ಹಾಗಾದರೆ ಆ ಮ್ಯಾಸ್ಕಟ್ನ ಹೆಸರೇನು ಅಂತ ಕೇಳಿದರೆ ಆಪ್ಷನ್ ನಂಬರ್ 1 ಸರಿಯಾಗಿದೆ, ಹಿಮಾಲಯನ್ ಕಿಂಗ್ ಫಿಶರ್. ನೋಡಿ, ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ಈ ಒಂದು ಕ್ವಶನ್ ನಿಮಗೆ. ಓಕೆ, ಸ್ವಾತಂತ್ರ್ಯ ದಿನಾಚರಣೆಗೂ ಮುನ್ನ ಒಂದು ಹೆಗ್ಗುರುತು ಘೋಷಣೆಯಲ್ಲೇ ಮೊಟ್ಟ ಮೊದಲ ಬಾರಿಗೆ ಖೇಲೋ ಇಂಡಿಯಾ ಜಲ ಕ್ರೀಡಾ ಉತ್ಸವದ ಮ್ಯಾಸ್ಕಟ್ ಮತ್ತು ಲೋಗೋವನ್ನು ಶ್ರೀನಗರದಲ್ಲಿ ಅನಾವರಣಗೊಳಿಸಲಾಯಿತು. ಸೊ ಇದಕ್ಕೆ ವರ್ಣರಂಜಿತ ಹಿಮಾಲಯನ್ ಕಿಂಗ್ ಫಿಶರ್, ಸೊ ಅದನ್ನು KIWSF 2025ರ ಅಧಿಕೃತ ಮ್ಯಾಸ್ಕಟ್ ಆಗಿ ಬಹಿರಂಗಪಡಿಸಲಾಯಿತು. ಕಿತ್ತಾಳೆ ಮತ್ತು ನೀಲಿ ಬಣ್ಣದ ದಪ್ಪ ಬಣ್ಣಗಳನ್ನು ಹೊಂದಿರುವ ಈ ಪಕ್ಷಿಯಾಗಿದೆ. ಈ ಪಕ್ಷಿಯ ಆಯ್ಕೆ ಮಾಡಿರುವ ಉದ್ದೇಶ ಶಕ್ತಿ ಮತ್ತು ಚೈತನ್ಯ, ಶಾಂತತೆ ಮತ್ತು ನೈಸರ್ಗಿಕ ಸಾಮರಸ್ಯ, ಸಾಹಸ ಮನೋಭಾವ ಮತ್ತು ಪರಿಸರ ಸಮತೋಲನವನ್ನು ಇದು ಎತ್ತಿ ತೋರಿಸುತ್ತದೆ. ಸೊ ಇಷ್ಟು ಪಾಯಿಂಟು ಹಿಮಾಲಯನ್ ಕಿಂಗ್ ಫಿಶರ್ಗೆ ಸಂಬಂಧಪಟ್ಟಂಥ ಮ್ಯಾಸ್ಕಟ್ನ ಒಳಹರ್ಥವನ್ನು ಹೊಂದಿದೆ, ನೆನಪಿಟ್ಕೋಬೇಕು. ಹಾಗಾದರೆ ಲೋಗೋ ಏನು? ಲೋಗೋ ಏನು ಹೇಳುತ್ತೆ? ಕಣಿವೆಗೆ ಗೌರವವನ್ನು ಸೂಚಿಸುತ್ತದೆ, ಅಂದರೆ ಟ್ರೈಬ್ಯೂಟ್ ಟು ದ ವ್ಯಾಲಿ. ಓಕೆ, ಸೊ ನೋಡಿ, ಇದು ವ್ಯಾಲಿಗೆ ಗೌರವವನ್ನು ಸೂಚಿಸುತ್ತೆ. ಕಣಿವೆ ಗೌರವ ಲೋಗೋ ಅಂದರೆ ಹೊಸದಾಗಿ ಬಿಡುಗಡೆ ಮಾಡಲಾದಂತಹ ಲೋಗೋ ಕಾಶ್ಮೀರದ ಭೂ ದೃಶ್ಯದ ಸಾರ ಮತ್ತು ನೀರಿನೊಂದಿಗಿನ ಅದರ ಸಂಪರ್ಕವನ್ನು ಸೆರೆಹಿಡಿಯುತ್ತದೆ. ಸೊ ಇದು ದಾಲ್ ಸರೋವರದ ಮೇಲೆ ಸಾಂಪ್ರದಾಯಿಕ ಶಿಕಾರ ದೋಣಿ ಜಾರುತ್ತಿರುವುದು, ಹಿಮಾಲಯದಿಂದ ಆವೃತವಾದ ಪರ್ವತಗಳು, ಪೈನ್ ಮರಗಳ ಹಿನ್ನೆಲೆ. ಸೊ ಇಷ್ಟು ಮಾಹಿತಿಯನ್ನು ಒಳಗೊಂಡಿದೆ. ಸೊ ಈವೆಂಟ್ನ ಮುಖ್ಯಾಂಶಗಳನ್ನು ನಾವು ನೋಡೋದಾದರೆ ನೋಡಿ, ದಿನಾಂಕ ಇದು ಆಗಸ್ಟ್ 21ರಿಂದ ಆಗಸ್ಟ್ 23ರವರೆಗೂ ನಡೀತಾ ಇದೆ ಈ ಒಂದು ಈವೆಂಟ್. ಇದು ಮುಖ್ಯವಾಗಿ ನಡೀತಕ್ಕಂಥ ಸ್ಥಳ ಶ್ರೀನಗರದ ದಾಲ್ ಸರೋವರದಲ್ಲಿ ನಡೆಯುತ್ತದೆ. ಇದು ನೆನಪಿಟ್ಕೋಬೇಕು, ನಡೆಯುವಂಥ ಸ್ಥಳ. ಹಾಗಾದರೆ ಯಾರು ಆಯೋಜನೆ ಮಾಡ್ತಾರೆ? ಜಮ್ಮು ಮತ್ತು ಕಾಶ್ಮೀರದ ಕ್ರೀಡಾ ಮಂಡಳಿ, ಸಾಯ್ ಮತ್ತು ಯುವ ವ್ಯವಹಾರ ಮತ್ತು ಕ್ರೀಡಾ ಸಚಿವಾಲಯ. ನೋಡಿ, ಇಷ್ಟು ಸಂಸ್ಥೆಗಳು ಸೇರಿಕೊಂಡು ಇದನ್ನು ಮಾಡ್ತಾ ಇದ್ದಾವೆ. ನೋಡಿ, ಸಾಯ್, ಯುವ ಮತ್ತು ವ್ಯವಹಾರ ಕ್ರೀಡಾ ಸಚಿವಾಲಯ, ಜಮ್ಮು ಮತ್ತು ಕಾಶ್ಮೀರ ಕ್ರೀಡಾ ಮಂಡಳಿ ಇದನ್ನು ಆಯೋಜನೆ ಮಾಡ್ತಾ ಇದೆ. ಓಕೆ, ಹಾಗಾದರೆ ಎಷ್ಟು ಕ್ರೀಡಾಪಟುಗಳು ಭಾಗವಹಿಸ್ತಾರೆ? ಮುಖ್ಯವಾಗಿ ಭಾರತದ 36 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಂದ ಟೋಟಲ್ ಆಗಿ 400ಕ್ಕೂ ಹೆಚ್ಚು ಆಟಗಾರರು ಇಲ್ಲಿ ಭಾಗವಹಿಸಲಿದ್ದಾರೆ. ಸೊ ಪದಕ ಸ್ಪರ್ಧೆಗಳು ಯಾವ್ಯಾವು? ಹಾಗಾದರೆ ರೂಯಿಂಗ್, ದೋಣಿ ವಿಹಾರ್, ಕಾಯಾಕಿಂಗ್. ಹಾಗಾದರೆ ಇಲ್ಲಿ ಪ್ರದರ್ಶನ ಕಾರ್ಯಕ್ರಮಗಳು ಯಾವುವು? ಹಾಗಾದರೆ ವಾಟರ್ ಸ್ಕೀಯಿಂಗ್ ಇರುತ್ತೆ, ಶಿಕಾರ ಓಟ ಇರುತ್ತೆ, ಡ್ರ್ಯಾಗನ್ ದೋಣಿ ಸ್ಪರ್ಧೆ. ಸೊ ಇಷ್ಟು ಈ ಉತ್ಸವದಲ್ಲಿ ನಡೀತಾ ಇರತಕ್ಕಂಥದ್ದು. ಸೊ ಇಷ್ಟು ಮಾಹಿತಿ ನಿಮಗೆ ನೆನಪಿರಬೇಕು. ನೆಕ್ಸ್ಟ್ 7ನೇ ಕ್ವಶನ್ ನೋಡಿ. ಭಾರತವು ಆಗಸ್ಟ್ 15, 2025ರಂದು ತನ್ನ ಎಷ್ಟನೇ ಸ್ವಾತಂತ್ರ್ಯ ದಿನವನ್ನು ಆಚರಿಸುತ್ತದೆ? ಸರಿಯಾದಂಥ ಉತ್ತರ 79ನೇ ಆವೃತ್ತಿಯ ಸ್ವಾತಂತ್ರ್ಯ ದಿನಾಚರಣೆಯನ್ನು ಭಾರತ ಆಚರಿಸ್ತಾ ಇದೆ. ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೋಡೋಣ. ಪ್ರಧಾನಿ ನರೇಂದ್ರ ಮೋದಿ ಅವರು ಇಲ್ಲಿ ಏನೇನು ಆಶ್ವಾಸನೆ ಕೊಟ್ಟಿದ್ದಾರೆ, ಈ ಎಲ್ಲ ಡೀಟೇಲ್ಸನ್ನು ತಿಳ್ಕೊಳ್ಳೋಣ. ನೋಡಿ, ಆಗಸ್ಟ್ 15 ನಮ್ಮದು ಈ ವರ್ಷ 79ನೇ ಸ್ವಾತಂತ್ರ್ಯ ದಿನ ಆಚರಣೆ ಮಾಡ್ತಾ ಇದ್ದೀವಿ.
1947ರಲ್ಲಿ ಬ್ರಿಟಿಷ್ ವಸಾಹತುಶಾಹಿ ಆಳ್ವಿಕೆಯಿಂದ ಭಾರತವು ವಿಮೋಚನೆಗೊಂಡಂತಹ ದಿನವನ್ನು ಇದು ಸ್ಮರಿಸುತ್ತದೆ. ಹಾಗಾದರೆ 2025ರ ಸ್ವಾತಂತ್ರ್ಯ ದಿನದ ಥೀಮ್ ಏನು ಹೇಳುತ್ತೆ ನೋಡಿ. ಅಧಿಕೃತ ಥೀಮ್ ಇನ್ನೂ ಔಪಚಾರಿಕವಾಗಿ ಘೋಷಿಸಲ್ಪಡದಿದ್ದರೂ ಇಂದಿನ ಥೀಮ್ಗಳು ಮತ್ತು ರಾಷ್ಟ್ರೀಯ ಆದ್ಯತೆಗಳು ಇದರ ಮೇಲೆ ಗಮನ ಹರಿಸಬೇಕೆಂದು ಸೂಚಿಸುತ್ತದೆ. ಅಂದರೆ ಇಂದಿನ ಆವೃತ್ತಿಯ ಥೀಮ್ ಏನಾಗಿತ್ತು? ಭಾರತ ಹಟ್ 2047 ಸ್ವಾತಂತ್ರ್ಯದ ಶತಮಾನೋತ್ಸವಕ್ಕೆ ಸಿದ್ಧತೆ. ಅಂದರೆ ಗಮನಿಸಬಹುದು ಇಂದಿನ ಆವೃತ್ತಿಯ ಥೀಮ್ ನೋಡಿ, ಇಂಡಿಯಾ ಅಟ್ 2047 ಪ್ರಿಪೇರಿಂಗ್ ಫಾರ್ ದ ಕಾಂಟಿನೆರಿ ಆಫ್ ಇಂಡಿಪೆಂಡೆನ್ಸ್ ಎಂಬ ಒಂದು ಥೀಮನ್ನು ಅರ್ಥೈಸುತ್ತದೆ. ಜೊತೆಗೆ ಅಮೃತ್ ಕಾಲ್ ಎಲ್ಲರನ್ನೂ ಒಳಗೊಳ್ಳುವ ಸುಸ್ಥಿರ ಮತ್ತು ತಂತ್ರಜ್ಞಾನ ಆಧಾರಿತ ಅಭಿವೃದ್ಧಿಗಾಗಿ ಒಂದು ದೃಷ್ಟಿಕೋನ. ನೋಡಿ, ಅಮೃತ್ ಕಾಲ್ ಎ ವಿಷನ್ ಫಾರ್ ಇನ್ಕ್ಲೂಸಿವ್ ಸಸ್ಟೈನೇಬಲ್ ಆ್ಯಂಡ್ ಟೆಕ್ ಡ್ರಿವೆನ್ ಡೆವಲಪ್ಮೆಂಟ್ ಎಂಬ ಅರ್ಥವನ್ನು ಸೂಚಿಸುತ್ತದೆ. ಸೊ ಈ ಥೀಮ್ಗಳೇ ಈ ವರ್ಷದ ಥೀಮ್ಗಳ ಅರ್ಥವನ್ನು ಕೂಡ ಕೊಡುತ್ತದೆ ಎಂಬುದನ್ನು ನೀವು ಗಮನಿಸಬೇಕು. ಸೊ ಇಷ್ಟು ಮಾಹಿತಿ ನೆನಪಿರಬೇಕು. ಜೊತೆಗೆ ಆಗಸ್ಟ್ 15, 2025ರಂದು ಕೆಂಪುಕೋಟೆಯಿಂದ ತಮ್ಮ 79ನೇ ಸ್ವಾತಂತ್ರ್ಯ ದಿನಾಚರಣೆಯ ಭಾಷಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ವಿಕಸಿತ್ ಭಾರತ್ ರೋಜ್ಗಾರ್ ಯೋಜನೆಯನ್ನು ಅನಾವರಣಗೊಳಿಸಿದ್ದಾರೆ. ಮೋಸ್ಟ್ ಇಂಪಾರ್ಟೆಂಟ್ ನೋಡಿ, ಈ ಸಂದರ್ಭದಲ್ಲಿ ಅವರು ಪ್ರಧಾನಮಂತ್ರಿ ವಿಕಸಿತ್ ಭಾರತ್ ರೋಜ್ಗಾರ್ ಯೋಜನೆಯನ್ನು ಅನಾವರಣಗೊಳಿಸಿದರು. ಸೊ ಹಾಗಾದರೆ ಈ ಯೋಜನೆಯ ಉದ್ದೇಶವೇನು? ಇದು ಭಾರತದ ಯುವಕರಿಗೆ ಉದ್ಯೋಗಾವಕಾಶಗಳನ್ನು ಹೆಚ್ಚಿಸಲು 1,00,000 ಕೋಟಿ ರಾಷ್ಟ್ರವ್ಯಾಪಿ ಉಪಕ್ರಮವಾಗಿದೆ. ನೋಡಿ, ಈ ಪಾಯಿಂಟ್ ಇಂಪಾರ್ಟೆಂಟ್ ಆಗುತ್ತೆ. ಇದನ್ನು 79ನೇ ಗಣರಾಜ್ಯೋತ್ಸವದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಘೋಷಣೆ ಮಾಡಿದ್ದಾರೆ. ಓಕೆ, ಸೊ ಇನ್ನು 1,00,000 ಕೋಟಿ ರಾಷ್ಟ್ರವ್ಯಾಪಿ ಉಪಕ್ರಮವಾಗಿದೆ ಇದು. ಓಕೆ, ಪ್ರಧಾನಮಂತ್ರಿ ವಿಕಸಿತ್ ಭಾರತ್ ರೋಜ್ಗಾರ್ ಯೋಜನೆಯ ಇದು ಅನಾವರಣಗೊಳಿಸಿರ್ತಕ್ಕಂಥದ್ದು. ಈ ಯೋಜನೆಯು ಸರ್ಕಾರದ ವಿಕಸಿತ್ ಭಾರತ್ 2047 ದೃಷ್ಟಿಕೋನದ ಪ್ರಮುಖ ಅಂಶವಾಗಿದ್ದು 3.5 ಕೋಟಿ ಉದ್ಯೋಗಗಳನ್ನು ಸೃಷ್ಟಿಸುವ ಮತ್ತು ಭಾರತದ ಸಮಗ್ರ ಆರ್ಥಿಕ ಬೆಳವಣಿಗೆಯ ಹಾದಿಯನ್ನು ವೇಗಗೊಳಿಸುವ ಭರವಸೆ ನೀಡುತ್ತದೆ. ಆಗಸ್ಟ್ 15, 2025ರಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಭಾರತದ ಇತಿಹಾಸದಲ್ಲಿಯೇ ಅತಿ ಉದ್ದವಾದ ಸ್ವಾತಂತ್ರ್ಯ ದಿನಾಚರಣೆಯ ಭಾಷಣ ಮಾಡಿದ್ದಾರೆ. ನೋಡಿ, ಇತಿಹಾಸದಲ್ಲಿ ಅತಿ ಉದ್ದವಾದ ಭಾಷಣ ಇದು. ಸರಿಸುಮಾರು ಕೆಂಪುಕೋಟೆಯಿಂದ 103 ನಿಮಿಷಗಳ ಕಾಲ ಭಾಷಣ ಮಾಡಿದ್ದಾರೆ. 2047ರ ವಿಕಸಿತ್ ಭಾರತ್ಗಾಗಿ ಸಮಗ್ರ ದೃಷ್ಟಿಕೋನವನ್ನು ಇದು ಪ್ರಸ್ತುತಪಡಿಸುತ್ತದೆ. ಸೊ ಇದು ಕೂಡ ನೆನಪಿಟ್ಕೋಬೇಕು. ಸೊ ಇಲ್ಲಿ ಅಷ್ಟು ಇಂಪಾರ್ಟೆಂಟ್ ಮಾಹಿತಿ ಇರುವಂಥದ್ದು. ಸೊ ಇದು ನೆನಪಿರಬೇಕು ನಿಮಗೆ. ಓಕೆ, ನೆಕ್ಸ್ಟ್ ನಾವು 8ನೇ ಕ್ವಶನ್ ನೋಡೋಣ. 18ನೇ ಆವೃತ್ತಿಯ ಅಂತಾರಾಷ್ಟ್ರೀಯ ಖಗೋಳಶಾಸ್ತ್ರ ಮತ್ತು ಖಗೋಳ ಭೌತಶಾಸ್ತ್ರ ಒಲಿಂಪಿಯಾಡ್ IOAA ಅಂತ ಕರೀತಾರೆ. ನೋಡಿ, ಇಂಟರ್ನ್ಯಾಷನಲ್ ಒಲಿಂಪಿಯಾಡ್ ಇನ್ ಆಸ್ಟ್ರೋನಮಿ ಆ್ಯಂಡ್ ಆಸ್ಟ್ರೋಫಿಸಿಕ್ಸ್ ಅನ್ನು ಆಗಸ್ಟ್ 12, 2025ರಂದು ಕೆಳಗಿನ ಯಾವ ಸ್ಥಳದಲ್ಲಿ ಪ್ರಾರಂಭಿಸಲಾಯಿತು? ಸರಿಯಾದಂಥ ಉತ್ತರ ಮುಂಬೈ. ಸೊ ನೋಡಿ, ಇಂಪಾರ್ಟೆಂಟ್ ಆಗುತ್ತೆ ಈ ಥರದ ಕ್ವಶನ್ಗಳು. ಮುಂಬೈನಲ್ಲಿ ಪ್ರಾರಂಭಿಸಲಾಗಿದೆ. ಇದು 18ನೇ ಆವೃತ್ತಿಯದ್ದಾಗಿದೆ ಎಂಬುದು ನೆನಪಿಟ್ಕೋಬೇಕು. ಸೊ ಮುಂಬೈನಲ್ಲಿ ಪ್ರಾರಂಭಿಸಲಾಗಿದೆ. ಈ ಸ್ಪರ್ಧೆ ಇತಿಹಾಸದಲ್ಲಿಯೇ ಅತಿದೊಡ್ಡ ಆವೃತ್ತಿಯಾಗಿದೆ. ಟಾಟಾ ಇನ್ಸ್ಟಿಟ್ಯೂಟ್ ಆಫ್ ಫಂಡಮೆಂಟಲ್ ರಿಸರ್ಚ್ ಅಂದರೆ TIFRನ ಭಾಗವಾಗಿರುವ ಹೋಮಿ ಭಾಭಾ ಸೆಂಟರ್ ಫಾರ್ ಸೈನ್ಸ್ ಎಜುಕೇಷನ್ ಆಯೋಜಿಸಿರುವ ಈ ಕಾರ್ಯಕ್ರಮವು 64 ದೇಶಗಳಿಂದ 300ಕ್ಕೂ ಹೆಚ್ಚು ಪ್ರೌಢಶಾಲಾ ವಿದ್ಯಾರ್ಥಿಗಳನ್ನು ಒಟ್ಟುಗೂಡಿಸಿ ವಿಜ್ಞಾನ ಕಲಿಕಾ ಅಂತಾರಾಷ್ಟ್ರೀಯ ಸಹಯೋಗದ 10 ದಿನಗಳ ಆಚರಣೆಯನ್ನು ಆಯೋಜಿಸುತ್ತದೆ. ಹಾಗಾದರೆ ಇದರ ಮಹತ್ವವೇನು? ಅಂತಾರಾಷ್ಟ್ರೀಯ ವಿಜ್ಞಾನ ಒಲಿಂಪಿಯಾಡ್ಗಳ ಕೇಂದ್ರವಾಗಿ ಭಾರತದ ಸ್ಥಾನವನ್ನು ಬಲಪಡಿಸುವುದು ಉದ್ದೇಶ. ಜೊತೆಗೆ ಯುವಕರಲ್ಲಿ ಸ್ಟೆಮ್ ಶಿಕ್ಷಣ ಮತ್ತು ಖಗೋಳಶಾಸ್ತ್ರದ ಜಾಗೃತಿಯನ್ನು ಉತ್ತೇಜಿಸುತ್ತದೆ. ಜಾಗತಿಕ ವೈಜ್ಞಾನಿಕ ರಾಜತಾಂತ್ರಿಕತೆ ಮತ್ತು ಸಾಂಸ್ಕೃತಿಕ ವಿನಿಮಯವನ್ನು ಉತ್ತೇಜಿಸುವುದು ಇದರ ಪ್ರಮುಖ ಉದ್ದೇಶ. ಸೊ ಇಷ್ಟು ನೆನಪಿರಬೇಕು ನಿಮಗೆ ಅಂತಾರಾಷ್ಟ್ರೀಯ ಒಲಿಂಪಿಯಾಡಿಗೆ ಸಂಬಂಧಪಟ್ಟಂತೆ. ಸೊ ಸ್ಟೆಮ್ಗೆ ಸಂಬಂಧಪಟ್ಟಂತೆ ಆಲ್ರೆಡಿ ಸುಮಾರು ಮ್ಯಾಟ್ರ್ಗಳನ್ನು ತಿಳಿಸ್ಕೊಟ್ಟಿದ್ದೀನಿ. ಸೊ ಅದರಲ್ಲಿ ಈ ತರಹದ ಕ್ವಶನ್ಗಳು ನೆನಪಿರಬೇಕು, ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ 9ನೇ ಕ್ವಶನ್ ನೋಡಿ. ಇತ್ತೀಚೆಗೆ ಕೆಳಗಿನ ಯಾವ ಮಾರ್ಗಗಳ ನಡುವೆ
ಭಾರತದ ಅತಿ ಉದ್ದದ ವಂದೇ ಭಾರತ್ ಎಕ್ಸ್‌ಪ್ರೆಸ್ ಅನ್ನು ಪ್ರಧಾನಿ ನರೇಂದ್ರ ಮೋದಿ ಉದ್ಘಾಟನೆ ಮಾಡಿದರು. ಸರಿಯಾದಂಥ ಉತ್ತರ ನಾಗ್ಪುರ ಪುಣೆ ಕಾರಿಡಾರ್. ಸೊ ಆಪ್ಷನ್ ನಂಬರ್ 1 ಸರಿಯಾಗಿದೆ. ನಾಗ್ಪುರ ಪುಣೆ ಕಾರಿಡಾರ್ ನಡುವೆ ಭಾರತದ ಅತಿ ಉದ್ದದ ವಂದೇ ಭಾರತ್ ಎಕ್ಸ್‌ಪ್ರೆಸ್ ಅನ್ನು ನಾಗ್ಪುರ ಪುಣೆ ಕಾರಿಡಾರ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಉದ್ಘಾಟನೆ ಮಾಡಿದ್ದಾರೆ. ಪ್ರಯಾಣದ ಸಮಯವನ್ನು 12 ಗಂಟೆಗಳವರೆಗೆ ಕಡಿತಗೊಳಿಸಲಾಯಿತು ಮತ್ತು ಮಹಾರಾಷ್ಟ್ರದಲ್ಲಿ ಸಂಪರ್ಕವನ್ನು ಹೆಚ್ಚಿಸಲಾಯಿತು. ಭಾರತದ ಅತಿ ಉದ್ದದ ವಂದೇ ಭಾರತ್ ಮಾರ್ಗ, ಇದರ ಡೀಟೇಲ್ಸ್ ನೋಡಿ. ಹೊಸದಾಗಿ ಪ್ರಾರಂಭಿಸಲಾಗಿರತಕ್ಕಂಥ ಈ ರೈಲು ದೇಶದಲ್ಲಿ ವಂದೇ ಭಾರತ್ ಎಕ್ಸ್‌ಪ್ರೆಸ್ ಪ್ರಯಾಣಿಸಿದ ಅತಿ ಹೆಚ್ಚು ದೂರ ಕ್ರಮಿಸಿದ ರೈಲು ಎಂಬ ದಾಖಲೆಯನ್ನು ಹೊಂದಿದೆ. ಪ್ರಯಾಣದ ಸಮಯ ನಾಗ್ಪುರದಿಂದ ಪುಣೆಯವರೆಗೆ 12 ಗಂಟೆಗಳ ಕಾಲ. ವಂದೇ ಭಾರತ್ ಅತಿ ಸ್ಪೀಡ್ ಅದು, ಆದರೂ 12 ಗಂಟೆಗಳ ಕಾಲ ಅದು ಸಮಯವನ್ನು ತೆಗೆದುಕೊಂಡು ಚಲಿಸಿರತಕ್ಕಂಥದ್ದು. ಇದು ನಾಗ್ಪುರದಿಂದ ಅಂದರೆ ನಾಗ್ಪುರದ ಹಜನಿಯಿಂದ ವಾರ್ಧಾ, ಬದ್ನೇರ, ಅಕೋಲಾ, ಭೂಸಾವಲ್, ಜಲಗಾಂವ್, ಮನ್ಮಾಡ್, ಕೊಪರ್ಗಾಂವ್ ಮತ್ತು ಅಹಲ್ಯಾನಗರ, ದಾಂಡ್. ಸೊ ಪುಣೆಯ ದಾಂಡ್ ಸ್ವರಮೇಳದ ಮೂಲಕ ಪುಣೆಯವರೆಗೂ ಚಲಿಸ್ತಕ್ಕಂಥದ್ದು. ಸೊ ಈ ಕಾರಣಕ್ಕಾಗಿ ಅತಿ ಹೆಚ್ಚು ದೂರ ಕ್ರಮಿಸಿದ ರೈಲು ಎಂಬ ಹೆಗ್ಗಳಿಕೆ ನಾಗ್ಪುರ ಪುಣೆ ಮಾರ್ಗ ಆಗಿದೆ. ಸೊ ಇದು ಇಂಪಾರ್ಟೆಂಟ್ ಆಗುತ್ತೆ, ನೆನಪಿಟ್ಕೋಬೇಕು. ಈ ಥರದ ಕ್ವಶನ್ಗಳು ಸೂಕ್ಷ್ಮವಾಗಿರತಕ್ಕಂಥ ಕ್ವಶನ್ಗಳು ಮತ್ತು ತುಂಬಾ ಇಂಪಾರ್ಟೆಂಟ್ ಆಗಿರತಕ್ಕಂಥ ಕ್ವಶನ್ಗಳನ್ನು ನಾನು ನಿಮ್ಮ ಮುಂದೆ ತರ್ತಾ ಇರ್ತೀನಿ. ಓಕೆ, ಸೊ ಇದು ಇವತ್ತಿನ ಪ್ರಮುಖ ಪ್ರಚಲಿತ ಘಟನೆ. ಇದೇ ತರಹದ ಮಾಹಿತಿಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್.